ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದಂತಹ ಹೆಸರನ್ನ ಮಾಡಿದಂಥವರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಂಪ್ಲೀಟ್ ಆಗಿ ಈ ಒಂದು ಆಧ್ಯಾತ್ಮದ ಕಡೆ ವಾಲ್ ಬಿಟ್ಟಿದ್ರಿ ಅಲ್ವಾ? ಶಿವ ಪ್ರಪಂಚದ ಮೊದಲ ಡಾಕ್ಟರ್, ವೈದ್ಯ. ಯೋಗಾಸನ ಅನ್ನೋದಕ್ಕೂ ಒಂದು ವಿಶೇಷವಾದಂಥ ಅರ್ಥ ಇದೆ. ಅದು ಒಂದೇ ಪದ ಅಲ್ಲ, 2 ಪದಗಳ ಜೋಡಣೆ. ಏನೇ ಒಂದು ಹೆಣ್ಣು ಮಾಡಕ್ ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ನಾವು ಕೆಳಗಿಳಿಸಕ್ ಆಗಿಲ್ಲ ಅಂದ್ರೆ ಕೊನೆಗೆ ಒಂದೇ ಒಂದು ಚಾರಿತ್ರ್ಯವದೆ. ಯಾರ್ದು ತಪ್ಪಲ್ಲ. ಈ ಸ್ಪಿರಿಚುವಲ್ ಪಾತಿಗೆ ಬಂದಾಗ ಸಂಸಾರಿಕ ಜೀವನವನ್ನ ದೂರ ಮಾಡಿಸುತ್ತೆ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವೀಕ್ಷಕರೇ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದಂತಹ ಹೆಸರನ್ನ ಮಾಡಿದಂಥವರು. ಹಾಗೆ ತಮ್ಮ ಒಂದು ಈ ಮೋಟಿವೇಶನ್ ವರ್ಡ್ಸ್ ಗಳಿಂದ ಎಷ್ಟೋ ಮಹಿಳೆಯರಿಗೆ ಶಕ್ತಿಯನ್ನ ತುಂಬಿದಂಥವರು. ಕೇವಲ ಭಾರತ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ನಮ್ಮ ಸನಾತನ ಧರ್ಮವನ್ನ ವಿಶ್ವದೆಲ್ಲೆಡೆ ಪಸರಿಸ್ತಾ ಇರುವಂತಹ ವ್ಯಕ್ತಿಯನ್ನ ನಾವು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಅವರು ಶಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ವಲಯದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡಿದಂತಹ ವ್ಯಕ್ತಿಯ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವೆಲ್ರಿಗೂ ಗೊತ್ತಾಗಿರತ್ತೆ, ನಮ್ಮ ಜೊತೆಗೆ ಇದ್ದಾರೆ ಅಮ್ಮಾಜಿ ಅಂದ್ರೆ ಚಂದಾ ಪಾಂಡೆ ಅವರು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆಯೇ ಚಂದಾ ಪಾಂಡೆ ಅಮ್ಮಾಜಿ ಅವರ ಆಧ್ಯಾತ್ಮಿಕ ವಲಯದಲ್ಲಿ ಮಾಡಿರುವಂತಹ ಸಾಧನೆಗಳು ಒಂದೆರಡಲ್ಲ. ಅವರ ಒಂದು ಆಧ್ಯಾತ್ಮಿಕ ಜರ್ನಿ ಆಗಿರಬಹುದು, ಸಮಾಜಕ್ಕೆ ಅವರು ಮಹಿಳೆಯರಿಗೆ ನೀಡುವಂತಹ ಸಂದೇಶವಾಗಿರಬಹುದು, ಇದೇ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಅಮ್ಮಾಜಿ, ಹೇಳಿದ್ವಿ ನಿಮಗೆ ಫಸ್ಟ್ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಸಹ, ಈ ನೋಡುಗರು ಯಾರಿದ್ದಾರೆ ವೀಕ್ಷಕರು, ಆ ಎಲ್ಲ ಹೆಣ್ಮಕ್ಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ಮೊನ್ನೆ ತಾನೇ ಇನ್ನೊಂದು ಮಹಿಳಾ ದಿನಾಚರಣೆ ಹೋಯಿತು, ಅದರದ್ದು ಕೂಡ ಬಿಲೇಟೆಡ್ ಅಂತಿರಲ್ಲ ಹಾಗೆ ತಡವಾಗಿ ಶುಭಾಶಯಗಳು. ಯಾವುದು ಅಂದರೆ ಸರೋಜಿನಿ ನಾಯ್ಡು ಅವರದ್ದು 13ನೇ ತಾರೀಕು, ಫೆಬ್ರವರಿ 13ನೇ ತಾರೀಕು ಅದು ಹೋಯಿತು. ಅದರ ಬಗ್ಗೆನೂ ಎಲ್ಲರಿಗೂ ಶುಭಾಶಯ. ರಾಷ್ಟ್ರೀಯನಾಯಿತು, ಅಂತಾರಾಷ್ಟ್ರೀಯ. ಅಮ್ಮಾಜಿ, ಆಧ್ಯಾತ್ಮಿಕ ವಲಯದತ್ತ ಹೆಣ್ಣುಮಕ್ಕಳು ವಾಲೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಬಹಳ ರೇರ್ ಕೇಸ್ಗಳಲ್ಲಿ ನಾವು ನೋಡ್ಬೋದು. ನೀವು ಸುಮಾರು ವರ್ಷಗಳಿಂದ ಈ ಆಧ್ಯಾತ್ಮಿಕ ಜರ್ನಿಯನ್ನ ನಡೆಸ್ತಂಥವ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಒಳ್ಳೆ ಪ್ರಶ್ನೆ. ಇಲ್ಲಿ ಏನಾಗುತ್ತಪ್ಪ, ಹೆಣ್ಣು ಮಗಳು ಅಂದಿದ ತಕ್ಷಣ ಮೊದಲಿನಿಂದಲೂ ಅಡುಗೆ ಮನೆಗೆ ಸೀಮಿತ, ಸಂಸಾರವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಸೀಮಿತ ಅಂತ ಮಾಡ್ತಾ ಬಂದರು. ಇದು ತಪ್ಪು ಅಂತ ನಾ ಹೇಳಲ್ಲ. ಯಾಕೆ ಅಂದರೆ ಅವಳಲ್ಲಿ ಆ ಕ್ಷಮತೆ ಇದೆ ಅನ್ನುವ ಕಾರಣಕ್ಕೆ ಸೀಮಿತ ಮಾಡಿದ್ರು. ಜೊತೆಗೆ ಆಧ್ಯಾತ್ಮದಲ್ಲಿ ಕಠಿಣವಾದಂತಹ ಸಾಧನೆಗಳಿರುತ್ತೆ. ಆ ಕಠಿಣವಾದಂತಹ ಸಾಧನೆಗಳು ಹೆಣ್ಣು ಮಗಳ ಶರೀರ ಭರಿಸೋದಕ್ಕೆ ತಯಾರಿರಲ್ಲ ಅನ್ನುವ ಉದ್ದೇಶವೂ ಇತ್ತು. ಅದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಹೆಣ್ಣು ಮಗಳಲ್ಲಿ ಶಕ್ತಿಯೂ ಇದೆ ಅನ್ನೋದನ್ನು ಮರೆಮಾಚಿದ್ರು. ಏನು ಅಂದರೆ ಹಠ, ಛಲ. ನಾವು ನೋಡ್ತೀವಿ, ಒಂದು ಹೇಳ್ತೀವಿ ಕಹಾವತ್, ಒಂದು ಗಾದೆ ಹೇಳ್ತೀವಿ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಮಾರಿ ಅಂದಿದ ತಕ್ಷಣ ಏನಂತಾರೆ ಅಂದರೆ ಅದ್ಭುತವಾದಂಥ ಶಕ್ತಿ ಇರುವಂತಹ ಒಂದು ಹೆಣ್ಣು ಮಗಳು ಅನ್ನೋ ಥರದಲ್ಲಿ ಪ್ರತಿಬಿಂಬಿಸ್ತಾರಲ್ವ. ಹಾಗೆ ಇಲ್ಲಿ ಏನಾಯಿತು, ನನ್ನ ಬಾಲ್ಯದಿಂದ ನಾನು ಈ ಒಂದು ಆಧ್ಯಾತ್ಮಕ್ಕೆ ಬರೋಕ್ಕೆ ಕಾರಣ ಏನು ಅಂದರೆ, ನಾನು ಬೆಳೆದ ಪರಿಸರ ಮತ್ತು ವಾತಾವರಣ. ತಂದೆ ಕೇರಳಕ್ಕೆ ಸೇರಿದವರು, ತಾಯಿ ಉತ್ತರ ಭಾರತ ರಾಜಸ್ಥಾನಿಗೆ ಸೇರಿದವರು. ಸರಿ. ತಾಯಿಯವರು ರಾಜರ ವಂಶಸ್ಥರು, ಅಲ್ಲೂ ಕೂಡ ಒಂದು ವೀರತ್ವ ಅನ್ನೋದು ಇದ್ದೇ ಇತ್ತು. ಇನ್ನು ತಂದೆ ಕೇರಳದವರು, ಅದು ತಂತ್ರಶಾಸ್ತ್ರಕ್ಕೆ ಹೇಳು ಮಾಡಿಸಿದ. ನಾವು ನೋಡ್ತೀವಿ ದೇವನಗರಿ ಅಂತ ಹೇಳ್ತೀವಿ, ದೇವರ ನಾಡು ಅಂತ ಹೇಳ್ತೀವಿ. ಅಂದರೆ ಆ ಒಂದು ಮಿಶ್ರಣದಲ್ಲಿ ಬಂದಂಥವಳು ನಾನು. ಅದೊಂಥರ ರಕ್ತದಲ್ಲೇ ಬಂದ್ಬಿಡ್ತು. ಮತ್ತೆ ಜೊತೆಲಿ ನನ್ನ ಕುಟುಂಬದಲ್ಲಿ ನಾನೊಬ್ಳೆ ಹೆಣ್ಮಗಳಿದ್ದು, ಎಲ್ಲ ಗಂಡ್ಮಕ್ಳ ಜೊತೆನೆ ಆಟಾಡಿ ಬೆಳೆದವಳು. ಆ ಒಂದು ಆಟಾಡ್ತಾ ನನ್ನ ಮನಸ್ಸು ಹೆಂಗೆ ಪರಿವರ್ತನೆ ಆಯಿತು ಅಂದರೆ, ದೇವರಂದ್ರೆ ಏನು, ತಾತ ಇಷ್ಟು ಮಾಡ್ತಾರೆ, ಅಜ್ಜ ಇಷ್ಟು ಮಾಡ್ತಾರೆ, ನಮ್ಮ ಮುತ್ತಜ್ಜಿ ಇಷ್ಟೊಂದು ಪೂಜೆ ಮಾಡ್ತಿದ್ರಂತೆ, ಈ ಕತೆಗಳನ್ನು ಕೇಳ್ಕೊಂಡು ಬೆಳೆದವಳು. ಹಾಗಾಗಿ ನನಗೆ ಆಧ್ಯಾತ್ಮದ ಒಲವು ಬಂತು. ಫಸ್ಟ್ ಏನು, ದೇವರು ಅನ್ನೋ ಚಿಂತನೆ.
ಬಂತು. ತದನಂತರ ನನ್ನ ತಾತ ಅವ್ರ ಕಡೆಯಿಂದ, ಅಂದರೆ ನನ್ನ ತಂದೆಯ ತಂದೆಗೆ ನಾವು ತಾತ ಅಂತೀವಿ. ತಂದೆಯ ತಂದೆ ಅಂದರೆ ಮುತ್ತಾತ ಅಲ್ಲ, ತಂದೆಯ ತಂದೆಗೆ ತಾತ ಅಂತೀವಿ. ಈ ಕಡೆ ಅಜ್ಜ ಅಂತಾರೆ. ತಾಯಿಯ ತಂದೆಗೆ ಅಜ್ಜ ಅಂತೀವಿ. ಅಮ್ಮನ ಜನಕ ಅಜ್ಜ. ಓಕೆ. ಜನಕ ಅಂದ್ರೆ ತಂದೆ. ಅಮ್ಮನ ಜನಕ ಅಜ್ಜ, ತಂದೆಯ ತಂದೆ ತಾತ. ಸೊ ನೋಡಿ, ಇಷ್ಟು ನನ್ಗಂತೂ ಇವತ್ತು ಫಸ್ಟ್ ಕೇಳ್ತಾ ಇರೋದು ನನ್ನ ಅಜ್ಜ ತಾತ. ಇದ್ರದ್ದು ತುಂಬಾ ಜನಕ್ಕೆ ಇದ್ರ ವಿಶ್ಲೇಷಣೆ ಗೊತ್ತೇ ಇಲ್ಲ. ಹೌದು, ನಿಜ. ಅಮ್ಮನ ಅಪ್ಪನಿಗೆ ಜನಕ ಅಂತೀವಿ. ಆಯ್ತಾ? ಇಲ್ಲೇನಾಯ್ತು, ನಾನು ಆ ಒಂದು ಪರಿಸರದಲ್ಲಿ ಬೆಳೆಯುವಾಗ ಅಜ್ಜ ತಾತ ಮಂತ್ರಗಳನ್ನ ಹೇಳೋರು. ಆ ಮಂತ್ರಗಳನ್ನ ಹೇಳುವಾಗ ಏನೋ ಒಂದು ವೈಬ್ರೇಷನ್ ಬಾಡಿಯಲ್ಲಿ, ಕಂಪನಗಳು ಉದ್ಭವ ಆಗೋದು. ಮಗು ನಾನಿನ್ನು ಚಿಕ್ಕವಳು. ಆವಾಗ ನನ್ನ ಅಜ್ಜ ಅದನ್ನು ಗಮನಿಸ್ಬಿಟ್ಟು, ತಾತ ಗಮನಿಸ್ಬಿಟ್ಟು ನನಗೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಆವಾಗ ನನ್ನ ಕುಟುಂಬದಲ್ಲಿ ಭಾಳ ವಿರೋಧ ಬಂತು. ಹೆಣ್ಮಗಳವಳು, ಯಾವತ್ತು ಒಂದು ಮನೆಗೆ ಹೋಗೋವಳು, ಅಡುಗೆ ಮನೆಗೆ ಸೀಮಿತ. ಆದರೆ ನನ್ನ ತಂದೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು ಈ ಪಾತಲ್ಲಿ ಬರೋಕ್ಕೆ ಶುರು ಮಾಡಿದೆ. ಇದು ಎಷ್ಟು ಇನ್ ಡೆಪ್ತ್ ಹೋಗಕ್ಕೆ ಶುರು ಮಾಡಿದೆ ಅಂದರೆ, ಸ್ಕೂಲಿಗೆ ಸೇರಿಸಿದ್ರು, ಆದರೆ ಹೋಗ್ಲಿಲ್ಲ ಓದಕ್ಕೆ. ನನ್ಗೆ ಇಂಗ್ಲೀಷ್ ಬರಲ್ಲ, ಸರಿಯಾಗಲ್ಲ, ಇಂಗ್ಲೀಷೇ ಬರಲ್ಲ. ಯಾಕೆ ಅಂದ್ರೆ ನೀವು ಶಾಲೆಗೆ ಹೋಗಿಲ್ಲ, ಯಾಕಂದ್ರೆ ನೀವು ಕಂಪ್ಲೀಟ್ ಆಗಿ ಈ ಒಂದು ಆಧ್ಯಾತ್ಮದ ಕಡೆ ವಾಲ್ಬಿಟ್ಟಿದ್ರಿ ಅಲ್ವಾ. ಹೇಗೆ ನನ್ನ ಜೀವನ ಬೆಳೀತಾ ಅಂದರೆ ಮುನ್ನುಗ್ತಾ ಹೋಯ್ತು ಅಂದರೆ, ಎಷ್ಟೋ ಜನರಿಗೆ ನಾನು ಸ್ಪಿರಿಚುವಲ್ ಪಾತಲ್ಲಿರೋದು ಗೊತ್ತೇ ಇರಲಿಲ್ಲ, ನಮ್ಮ ಹುಟ್ಟೂರಲ್ಲೇ ಗೊತ್ತಿರಲಿಲ್ಲ. ಆ ರೀತಿ ಗೌಪ್ಯವಾಗಿ ನನಗೆ ಪಾಠಗಳನ್ನು ಕೊಡೋರು. ಪಾಠ ಕೊಡೋಕ್ಕೆ ಶುರು ಮಾಡಿದಾಗ ನನ್ನ 14ನೇ ವರ್ಷದಲ್ಲಿ ನನ್ನ ತಾತ ಅವರು ದೈವಾಧೀನರಾದರು. ಅಲ್ಲಿಂದ ನಂದು ಸ್ಟ್ರಗ್ಲಿಂಗ್ ಲೈಫ್ ಶುರು ಆಯಿತು. ಯಾವ ಥರ ಅಮ್ಮಾಜಿ? ಯಾರೂ ಸಪೋರ್ಟ್ ಇಲ್ಲ. ಅಮ್ಮ ಪ್ರೀತಿ ವಿಶ್ವಾಸ ಕೊಟ್ರು ಇದನ್ನ ಕಲೀಲಿಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಮುಂಚೆಯಿಂದನೂ ಬೇಡ ಅನ್ನೋದೇ ಇದ್ದಿದ್ದು. ಬೇಡ, ಹೆಣ್ಮಗಳು ಆರಾಮಾಗಿ ಒಂದು ಒಳ್ಳೆ ಮನೆ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಕಳ್ಕೊಳ್ತೀವಿ. ಈ ಯಾವುದೇ ಒಂದು ಪೇರೆಂಟ್ಸಲ್ಲಿ ಇದೊಂದು ದುರ್ದೈವ ಅನ್ಬೇಕು. ಒಂದು ಹೆಣ್ಮಗಳಾಗಿದ್ದ ಕೂಡಲೇ ಮದುವೆ ಮಾಡಿ ಕಳಿಸ್ಬಿಟ್ರೆ ಜವಾಬ್ದಾರಿ ಕಳ್ಕೊಂಡ್ವಿ ಅಂತಾರೆ. ಆ್ಯಕ್ಚುಲಿ ಜವಾಬ್ದಾರಿ ಹೆಚ್ಚತ್ತೆ. ನಮ್ಮ ಮಗುನ ನಾವು ನಮ್ಮನೇಲಿ ಸಾಕ್ತೀವಿ. ಒಂದು ಹೆಣ್ಣು ಮಗುಗೆ ಪೂರ್ತಿ ಸಂರಕ್ಷಣೆಯಿಂದ ಸಾಕ್ತಿರ್ತೀವಿ. ಆ ಮಗು ಇನ್ನೊಂದು ಮನೆಗೆ ಕೊಟ್ಟಾಗ ಜವಾಬ್ದಾರಿ ಕಳೆಯಲ್ಲ, ಹೆಚ್ಚಾಗತ್ತೆ. ಅಲ್ಲಿ ಹೆಂಗಿದ್ದಾಳೆ ನನ್ನ ಮಗಳು, ಅಲ್ಲಿ ಏನು ಮಾಡ್ತಿರ್ಬೋದು, ಅಲ್ಲಿ ಯಾವ ರೀತಿ ನಡೆಸ್ಕೊಂತಿರಬಹುದು ಅನ್ನೋದು ಮೊದಲಿನ ಹಂತ. ಎರಡನೇ ಹಂತ ಅವಳಿಗೆ ಮಗು ಆಗಿದ್ದ ಕೂಡಲೇ ಆ ಸಂರಕ್ಷಣೆ. ಕರೆಕ್ಟು. ಇಲ್ಲಿ ಜವಾಬ್ದಾರಿ ಕಳ್ಕೊಳ್ತೀವಿ ಅನ್ನೋ ಪದ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಗುತ್ತೆ. ಅದೇ ಗಂಡು ಮಗುವಿಗೆ ಮದುವೆ ಮಾಡಿದ್ರೆ ಜವಾಬ್ದಾರಿ ಕಳ್ಕೊಳ್ತಾರೆ, ಯಾಕಂದ್ರೆ ಅವ್ನ ಮನೇಲೆ ಇರ್ತಾನೆ. ಹೌದು, ನೋಡ್ಕೊಳ್ಳೋಕೆ ಒಂದು ಹೆಂಡತಿ ಅಂತ ಇರ್ತಾಳೆ, ಮುಂದೆನೇ ಇರ್ತಾರೆ ಅಲ್ಲಪ್ಪ. ಇದು ಸಾಕಷ್ಟು ನಮ್ಮ ಸಮಾಜದ ಒಂದು ರೀತಿ ನೀತಿ ಹೇಗಿದೆ ಅಂದ್ರೆ, ಆವಾಗಿಂದ ಈಗಲ್ಲ, ಶಿವ ಪಾರ್ವತಿ ಕಾಲಿಂದಾನು ಉಚ್ ನೀಚ್ ಅಂತೀವಿ. ಅಂದ್ರೆ ಹೆಣ್ಣನ್ನ ಒತ್ತಕ್ ನೋಡಿದ್ದಾರೆ, ಯಾಕಂದ್ರೆ ಹೆಣ್ಣು ಶಕ್ತಿ ಸ್ವರೂಪಿಣಿ ಅಂತ. ಇದಕ್ಕೊಂದು ಚಿಕ್ಕ ಪ್ರಸಂಗ ಇದೆ. ಶಿವ ಒಂದ್ಸತಿ ಪರ್ಯಟನೆ ಮಾಡ್ಕೊಂಡು ಬರೋವಾಗ ಪಾರ್ವತಿ ಸುಸ್ತಾಗಿ ಮಲಗಿರ್ತಾಳಂತೆ. ಇದು ನನ್ನ ಗುರುಕುಲದಲ್ಲಿ ಕೊಟ್ಟಂತಹ ಒಂದು ನೀತಿ ಬೋಧ. ಕಾಲನ್ನ ಡೋರಿಗೆ ಹಾಕ್ಕೊಂಡು, ಡೋರಿಗೆ ಒತ್ತಿಟ್ಕೊಂಡ್ಬಿಟ್ಟು ಮಲಗಿರ್ತಾಳಂತೆ. ಶಿವ ಬಂದು ತಳ್ತಾರಂತೆ, ತೆಗಿಯೋಕ್ಕಾಗಲ್ಲ. ಸಂಪೂರ್ಣ ಶಕ್ತಿ ಪ್ರಯೋಗ ಮಾಡಿದ್ರು ತೆಗಿಯೋಕ್ಕಾಗಲ್ಲ. ಆವಾಗ ಅವರದೇ ಆದ ರೀತಿಯಲ್ಲಿ ಪಾರ್ವತಿಗೆ ಎಚ್ಚರಿಸ್ತಾರಂತೆ. ಎಚ್ಚರಿಸಿದಾಗ ಸ್ವಲ್ಪ ಹೊತ್ತು ಶಿವ ಕೂತ್ಕೊಂಡು ಕಾಯ್ತಾರಂತೆ ಪಾರ್ವತಿ ಹೇಳೋದನ್ನ. ಆವಾಗ ಎಚ್ಚರಿಬಿಟ್ಟು ಬಾಗಿಲು ತೆಗೆದಾಗ ನೋಡ್ತಾಳೆ ಶಿವ ಕಾಯ್ತಾ ಕೂತ್ಕೊಂಡಿದ್ದಾರೆ. ಆವಾಗ ಶಿವನ್ ತಲೆಯಲ್ಲಿ ಹೊಳಿಯತ್ತಂತೆ, ಇವಳು ಬರೀ ಏನು ಮಾಡಿದ್ದೆ ಅಂದಾಗ ಕಾಲಿಟ್ಕೊಂಡು ಮಲಗಿದ್ದೆ. ಬರೀ ಒಂದು ಕಾಲಿಟ್ಕೊಂಡು ಮಲಗಿದ್ರೇ ಇಷ್ಟು ಇವಳದಲ್ಲಿ ಶಕ್ತಿ ಇದೆ ಅಂದಾಗ ಇವಳು ಯಾವ ರೀತಿಯಲ್ಲಿ ವೀಕ್ ಮಾಡಬೇಕು ಅಂತ ಹೇಳಿ ಸಂಚು ಹೊಡಿತಾರಂತೆ ಶಿವ. ಯಾಕೆ ಅಂದರೆ ಶಿವ ಪ್ರಪಂಚದ ಮೊದಲ ಡಾಕ್ಟರ್, ವೈದ್ಯ. ಅವರಿಡೀ ಗಣೇಶನ ತಲೆಯನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು, ಹೆಡ್ ಟ್ರಾನ್ಸ್ಪ್ಲಾಂಟ್. ಇವಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟು ಅದು ಇದು ಅಂತಾರಲ್ಲ, ತಲೆನೇ ಟ್ರಾನ್ಸ್ಪ್ಲಾಂಟ್ ಮಾಡಿ ತೋರಿಸೋದು. ಅದಕ್ಕೆ ಅವರಿಗೆ ವೈದ್ಯನಾಥೇಶ್ವರ ಅಂತ ಹೇಳೋದು ಶಿವನಿಗೆ. ಆಯ್ತಾ? ಇದೆಲ್ಲ ಪ್ರಸಂಗಗಳು ಅಂತ ತಗೊಳ್ತೀವಿ. ಆ ಸಂದರ್ಭದಲ್ಲಿ ಹೆಣ್ಣು ಮಗಳು ಮುಟ್ಟಾಗುವ ಒಂದು ಸಂಚಲನೆಯನ್ನ ಕೊಟ್ಟರಂತೆ. ಓಕೆ, ಅಂದ್ರೆ ಅವಳನ್ನ ವೀಕ್ ಮಾಡೋದಕ್ಕೆ. ಅವಾಗ ಏನಾಗುತ್ತೆ, ಅಲ್ಲಿ ಮೆಡಿಕಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಅವಳು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ದುರ್ಬಲಗೊಳ್ತಾಳೆ. ಕರೆಕ್ಟ್. ಕುಂದಿರ್ತಾಳೆ, ದುರ್ಬಲ ಆಗಲ್ಲ, ಕುಂದುತ್ತಾಳೆ. ಅಂದ್ರೆ ಸುಸ್ತನ್ನ ಫೀಲ್ ಮಾಡುವಂಥದ್ದು.
ಈ ಥರ ಈ ಒಂದು ಪ್ರಸಂಗಗಳಿಗೆ ಹೋದಾಗ ಅನಾದಿ ಕಾಲದಿಂದನೂ ಹೆಣ್ಮಗಳನ್ನ ಒಂಥರ ತಳ್ತಾ ಬಂದ್ರು. ಆದರೆ ಎಷ್ಟು ತಳ್ಳಿದ್ರು ಅಷ್ಟೇ ಚೆಂಡು ಥರ ಪುಟಿಯಕ್ಕೆ ಶುರು ಮಾಡಿದ್ಲು ಹೆಣ್ಣು. ಅದ್ ಹೇಳ್ತಾರಲ್ಲ ಅಮ್ಮಾಜಿ, ಎಷ್ಟು ನಾವು ಅದು ಮಿಟ್ಕೊಳ್ತೀವೋ ಎಲ್ಲ ನಮ್ಮ ಭಾವನೆಗಳನ್ನ, ಅದು ಒಂದಲ್ದ ಒಂದಿನ ಫ್ರಸ್ಟ್ರೇಷನ್ ಜ್ವಾಲಾಮುಖಿ ಥರ ಉಕ್ಕುತ್ತೆ ಅಂತ ಹೇಳ್ತಾರೆ. ಬರೀ ಬೆಂಕಿ ಅಲ್ಲ, ಜ್ವಾಲಾಮುಖಿ ಥರ ಸಿಡಿದು ಬಂದೇ ಬರುತ್ತೆ. ಇನ್ನೊಂದು ಹೇಳೋರು ನಮ್ಮ ಗುರುಕುಲದಲ್ಲಿ, ಹೆಣ್ಣಿನ ಆಸೆ ಆಕಾಂಕ್ಷೆಗಳನ್ನು ಎಷ್ಟು ದಿನ ಒತ್ತಿಡ್ಬೋದು ಅಂದರೆ ತಾಳ್ಮೆ ಅಂತೀವಿ. ಅಂದರೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡೋರು, ಒಂದು ಹೆಣ್ಮಗಳು ಗರ್ಭಿಣಿ ಆದರೆ ಎಷ್ಟು ದಿನ ಅದು ಮಗು ಒಳಗಿರುತ್ತೆ, ಒಂದಲ್ಲ ಒಂದಿನ ಅದು ಪ್ರಪಂಚಕ್ಕೆ ಬಂದೇ ಬರುತ್ತೆ. ನೀನು ಏನೇ ಮಾಡು ಬಿಡು, ಆ ಸಮಯ ಬಂದಾಗ ಅದು ಬಂದೇ ಬರುತ್ತೆ. ಅದೇ ಥರ ಹೆಣ್ಣಿನ ಛಲ ಅನ್ನೋದು ಪುಟಿಯತ್ತೆ ಅಂತ ಹೇಳೋರು. ಹಾಗೆ ನನ್ನ ಬಾಲ್ಯದಲ್ಲಿ ನಾನು ಏನೇನು ಅನುಭವಿಸ್ಕೊಂಡು ಬಂದೆ ಅಂದರೆ, ಪ್ರೀತಿ ವಿಶ್ವಾಸ ತುಂಬ ಇತ್ತು. ನನ್ನ ಅಣ್ಣಂದಿರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂದರೆ ಎಲ್ಲೋದ್ರೂ ನನಗೆ ಅಣ್ಣಂದಿರು ಕರ್ಕೊಂಡು ಹೋಗೋರು ಜೊತೇಲಿ. ಯಾಕೆ ಅಂದರೆ ನಾನೊಬ್ಳೆ ಹೆಣ್ಮಗಳು, ಎಲ್ಲ ನಮ್ಮ ಇಡೀ ಕೇರಿಯಲ್ಲೂ ಗಂಡು ಮಕ್ಕಳೇ, ಅವ್ರ ಜೊತೆ ಗಂಡ್ಮಗುವಾಗೇ ಬೆಳೀತಾ ಇದ್ದೆ. ಸೊ ಇಲ್ಲೇನಾಯಿತು, ನನಗೆ ಅದೇ ಹೇಳಿದ್ನಲ್ಲ, ಈ ಸ್ಪಿರಿಚುವಲ್ ಪಾತಿಗೆ ಬಂದಾಗ ಬರುವ ಸಂದರ್ಭದಲ್ಲಿ ಪ್ರತಿಯೊಂದು ನನಗೆ ಪೂರಕವಾಗಿ ಆ ಗಂಡ್ಮಕ್ಳು ಫ್ರೀಡಮ್ ಆಗಿ ಓಡಾಡೋದು, ಮರ ಹತ್ತೋದು, ಅದೆಲ್ಲ ನೋಡ್ತಾ ಬಂದಾಗ, ಪ್ಲಸ್ ರಕ್ತದಲ್ಲಿ ಒಂದು ಸ್ಪಿರಿಚುವಲ್ ಪವರ್ ಇತ್ತು. ಅಂದರೆ ನೀವು ಹೇಳ್ತೀರಲ್ಲ DNA, ಆ DNA ಇತ್ತು, ಸ್ಪಿರಿಚುವಲ್ DNA. ಅದೆಲ್ಲಿ ಹೋಗುತ್ತೆ? ಅದೇನು ಮಾಡ್ತು, ನನ್ನನ್ನು ಬಲವಾಗಿ ಈ ಫೀಲ್ಡಿಗೆ ಜಂಪ್ ಹೊಡಿಯೋಕ್ಕೆ ಸಹಾಯ ಮಾಡ್ತು. 14 ವರ್ಷದಲ್ಲಿ ನಮ್ಮ ತಾತ ತೀರ್ಕೊಂಡ್ರು. ತದನಂತರ ನಾನು ಬಿಡಲಿಲ್ಲ, ಗೌಪ್ಯವಾಗಿ ಕಲೀಲಿಕ್ಕೆ ಶುರು ಮಾಡಿದೆ. ಸರಿ. ಅದರಲ್ಲಿ ನನಗೆ ಮುಖ್ಯವಾಗಿ ಪಾತ್ರಧಾರಿಯಾಗಿದ್ದು ಮಲ್ಲಾಡೆಹಳ್ಳಿ ಸ್ವಾಮೀಜಿಗಳು. ಯೋಗಾಸನ ಕಲಿಯುವಾಗ ಹಠಯೋಗದ ಬಗ್ಗೆ ನಾಲೆಡ್ಜ್ ಕೊಟ್ಟರು. ಹಠಯೋಗ ಅಂದರೆ ಸೂರ್ಯ ಮತ್ತು ಚಂದ್ರನನ್ನು ಆಧಾರವಾಗಿಟ್ಕೊಂಡು ಮಾಡುವಂತಹ ಒಂದು ಕಲೆ. ಅಲ್ಲಿ ಸೂರ್ಯಚಂದ್ರ ಅಂದರೆ ದೇಹದಲ್ಲಿರುವಂತಹ ಸೂರ್ಯಚಂದ್ರ, ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ, ಆ ಒಂದು ಆಧಾರವಾಗಿಟ್ಕೊಂಡು ಅಲ್ಲೂ ಕೂಡ ಮಂತ್ರ ಪ್ರಯೋಗಗಳಿದೆ. ಸೊ ನಾನು ಸೈಲೆಂಟಾಗಿ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಆಗೋಕ್ಕಾಗಲಿಲ್ವಲ್ಲ, ಯೋಗಾಸನವನ್ನು ಕಲಿಯೋಕ್ಕೆ ಶುರು ಮಾಡಿದೆ. ಯೋಗಾಸನ ಅನ್ನೋದಕ್ಕೂ ಒಂದು ವಿಶೇಷವಾದಂಥ ಅರ್ಥ ಇದೆ. ಅದು ಒಂದೇ ಪದ ಅಲ್ಲ, 2 ಪದಗಳ ಜೋಡಣೆ. ಯೋಗಿಗಳು, ಸಾಧಕರು, ಋಷಿಗಳು, ಮಹರ್ಷಿಗಳು, ಎಸ್ಪೆಷಲಿ ಯೋಗಿಗಳು, ಇವ್ರಿಗೆಲ್ಲ ಯೋಗಿಗಳು ಅಂತೀವಿ. ಸಾಧು, ಸಂತ, ಅವಧೂತ, ಋಷಿಗಳು, ಸನ್ಯಾಸಿ, ಇವ್ರಿಗೆಲ್ಲ ಯೋಗಿ ಅಂತ ಹೇಳ್ತೀವಿ. ಅದು ಯೋಗಿ ಅಂದರೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದರ ಕಡೆಗೆ ಸಾಧನೆಯ ದಾರಿಯಲ್ಲಿ ಮುನ್ನುಗ್ಗುವಂಥವ್ರಿಗೆ ಯೋಗಿಗಳು ಅಂತ ಹೇಳ್ತಾರೆ. ಆಯಿತಾ? ಈಗ ನಮಗೆ ಸಾಕಷ್ಟು ಜನ ಉಪಾಸಕರು, ಉಪಾಸಕಿ ಅಂತಾರೆ. ಆ್ಯಕ್ಚುಲಿ ಯೋಗಿನಿ ಅನ್ನಬೇಕು ಪದ ಬಳಕೆ. ಅದೆಲ್ಲ ಗೊತ್ತಿಲ್ಲ ಜನಗಳಲ್ಲಿ. ಆಯಿತಾ? ಅವರು ಕಾಡುಗಳಲ್ಲಿ, ಅಂದರೆ ಒಂದು ಸಾಧನೆಗೆ ಬೇಕಾಗಿರೋದು ತಪಸ್ಸು ಅಂತಾರಲ್ಲ, ಆ ತಪಸ್ಸು ಅನ್ನೋದಕ್ಕೆ ಅರ್ಥ ಏನು ಅಂದರೆ ನಮ್ಮ ಶರೀರವನ್ನು ಸುಡೋದು ಅಂತ. ಸುಡೋದು ಅಂದರೆ ಯಾವ ಥರ? ಬೆಂಕಿಯಲ್ಲಿ ಸುಡೋದಲ್ಲ, ಯಾವುದಾದ್ರೂ ಒಂದು ಭಂಗಿಯಲ್ಲಿ ಕೂತು ಆ ಶರೀರಕ್ಕೆ ನೋವನ್ನು ಕೊಡುವಂಥದ್ದು. ಆ ಥರ ಸಾಧಕರು ಏನು ಮಾಡೋರು? ಗುಹೆಗಳಲ್ಲಿ, ಗುಡ್ಡಗಾಡುಗಳಲ್ಲಿ, ಬಯಲುಗಳಲ್ಲಿ ಒಂದು ಕಾಲಲ್ಲಿ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಈ ಥರ ಮಾಡಿಕೊಂಡು ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಡೋಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ದೇಹದಲ್ಲಿ ಆರೋಗ್ಯದ ಕೊರತೆ ಶುರುವಾಯಿತು. ಅಂದರೆ ನೋವುಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗತ್ತೆ. ಶುರುವಾದಾಗ ಯೋಗಿಗಳು ಯೋಚಿಸ್ತಾರೆ, ಈ ಒಂದು ತೊಂದರೆ ನಮಗಿದೆ, ಪ್ರಾಣಿಗಳಲ್ಲಿ ಯಾಕಿಲ್ಲ? ಕಾಡುಗಳಲ್ಲಿ ಇರ್ತಿದ್ರಲ್ವ, ಆ ಪ್ರಾಣಿಗಳಲ್ಲಿ ಯಾಕಿಲ್ಲ ಅಂತ ಅಂದ್ಬಿಟ್ಟು ಅದರ ಬಗ್ಗೆ ಅವರು ಅನ್ವೇಷಣೆ ಮಾಡಿದಾಗ, ಅಂದರೆ ಒಂದು ಅದ್ರ ಬಗ್ಗೆ ತಿಳುವಳಿಕೆ ತಗೊಳಕ್ಕೆ ಹೋದಾಗ, ಆ ಪ್ರಾಣಿಗಳು ಕೂರುವ ಭಂಗಿ, ಮಲಗುವ ಭಂಗಿಗಳಿಗೆ ಆಸನಗಳು ಅನ್ನೋದು, ಅದನ್ನು ಇವ್ರು ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಯೋಗಿಗಳು. ಯೋಗ ಆಸನಗಳು ಅನ್ನುವ ಪದ ಹುಟ್ಕೊಂತು. 86,000 ಆಸನಗಳಿತ್ತು ಅನ್ನುವಂಥದ್ದು. 86,000 ಪ್ರಕಾರದ ಪ್ರಾಣಿಗಳಿದ್ವು. ಅವುಗಳ ಭಂಗಿಗಳು, ಕೂರುವ, ಮಲಗುವ, ನಿಲ್ಲುವ ಭಂಗಿಗಳೇ ಆಸನಗಳಿರುವಂಥದ್ದು. ಇವತ್ತಿಗೂ ಅದೇ ಪ್ರಚಲಿತ ಇರೋದು. ಆಯ್ತಾ? ಮತ್ಸ್ಯಾಸನ, ವೀರಾಸನ, ಕುಕ್ಕುಟಾಸನ, ಚಕ್ರಾಸನ, ಎಲ್ಲ ಅದರದ್ದೇ ಆಸನಗಳು.
ಸೊ ಈ ಒಂದು ಪ್ರತಿಯೊಂದು ಸಾಧನೆಯಲ್ಲಿ ಬಂದಾಗ ಏನಾಗುತ್ತೆ, ನಾ ಹೇಳಿದ್ನಲ್ಲ, ತಪಸ್ಸು, ಸುಡೋದು, ಯೋಗಾಸನ ಇವೆಲ್ಲವೂ ಕೂಡ ಪ್ರತಿಯೊಂದು ಒಳಗೂಡಿದಾಗ ವೈಜ್ಞಾನಿಕ, ವೈದ್ಯಕೀಯ, ಆಧ್ಯಾತ್ಮಿಕ ಸಂಚಲನೆಯೇ ಸಾಂಸಾರಿಕ ಜೀವನದಲ್ಲಿ ಬರುವಂಥದ್ದು. ಆ ಸಾಂಸಾರಿಕ ಜೀವನದಲ್ಲಿ ಬರುವಂಥದ್ದು ಯಾವುದು? ಒಂದು ಹೆಣ್ಣು, ಒಂದು ಗಂಡು. ಹೆಣ್ಣು ಹೊರಗೆ ದುಡಿಬೇಕು, ಗಂಡು ಹೊರಗೆ ದುಡಿಬೇಕು, ಹೆಣ್ಣು ಒಳಗೆ ದುಡಿಬೇಕು ಅನ್ನುವಂಥದ್ದು ಬಂದಿತ್ತು. ಹೌದು. ಆದರೆ ಈ ನಾವೀಗ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಹೆಣ್ಣು ಅನ್ನುವಂಥದ್ದು, ಆ ದಿನಾಚರಣೆಗೆ ಸಂಪೂರ್ಣ ಅರ್ಥ ಕೊಡೋದು ಯಾವುದು ಅಂದರೆ, ಸಮಾಜ ಮತ್ತು ಸಂಸಾರವನ್ನು ಜೋಡೆತ್ತಿನ ಥರ ತಗೊಂಡು ಹೋಗುವ ಹೆಣ್ಣಿನ ಒಂದು ಏನು ಹೇಳ್ತೀವಿ ನೀವು, ಒಂದು ಆಕೃತಿಯನ್ನು ತಗೊಂಡಾಗ ಆ ಮಹಿಳಾ ದಿನಾಚರಣೆಗೆ ಅರ್ಥ ಬರುವಂಥದ್ದು. ಹಾಗಾಗಿ ಈಗ ನನ್ನ ಸಾಧನೆಗೆ ತಗೊಂಡಾಗ ಸಂಸಾರದಲ್ಲೂ ಇದ್ದೆ, ಸಮಾಜದಲ್ಲೂ ಇದ್ದೆ, ಸಾಧನೆಯಲ್ಲಿಯೂ ಇದ್ದೆ. ಸಂಸಾರದಲ್ಲಿ ಕೆಲವೊಂದು ಕಟುವಾದ ನುಡಿಗಳನ್ನು ಕೇಳಿದೆ, ಸಂಸಾರದಲ್ಲಿ ಅದರದ್ದು ರಿಯಾಕ್ಷನ್ ನೋಡಿದೆ, ಸಾಧನೆಯಲ್ಲಿ ಅದರ ಪ್ರತಿಫಲವನ್ನು ನೋಡಿದೆ. ಹೇಗೆ ಅಂದರೆ, ಇವರೆಲ್ಲ ಅನ್ನುವಾಗ ಈ ಸಾಧನೆಯಲ್ಲಿ ನನಗೆ ಹಠ ಜಾಸ್ತಿ ಆಯಿತು. ನಾನು ಮಾಡಿ ತೋರಿಸ್ಲೇಬೇಕು. ಕರೆಕ್ಟ್ ಅಂದಾಗ ಈ 14ನೇ ವರ್ಷದಿಂದ ಆರಂಭವಾದದ್ದು ಇವತ್ತಿನ ತನಕ ನಡೀತಾ ಇದೆ. ಈಗ ನನಗೆ 65 ವರ್ಷ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.